बोलो लकीशा बंजारा की, बोलो भारत माता की। आज जिल्हा बंजारा सेवा संघ कलबुर्गी, कर्नाटक प्रदेश बंजारा सेवा संघ ಬೆಂಗಳೂರು ವತಿಯಿಂದ ಇವತ್ತು ನಮ್ಮ ಹಾತಿರಾಮ್ ಬಾಬಾ ಅವರ 495ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಮ್ಮ ಕಲಬುರ್ಗಿ ಗುಲ್ಬರ್ಗಾ ಹಾಸ್ಟೆಲ್ ಬಂಜಾರ ಭವನದಲ್ಲಿ ಜರುಗ್ತಾ ಇದೆ। ಈ ಕಾರ್ಯಕ್ರಮದ ಪ್ರಯುಕ್ತ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಮಾತಾ ಲತಾ ಯಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಇನ್ನೊಬ್ಬರು ನಮ್ಮ ಮಾತೋಶ್ರೀ ನಮ್ಮ ಸನ್ನತ್ ಮಹಾರಾಜರ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಮುರಾರಿ ಮಹಾರಾಜರ ಪಾದಕ್ಕೆ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲೆ ಆಶೀರ್ವಾದ ಇವತ್ತು ಎಲ್ಲ ಹಿರಿಯರು, ಮಾಜಿ ಮಂತ್ರಿಗಳು, ಹಿರಿಯರು, ಮಾರ್ಗದರ್ಶಕರು, ರೇವನಾಯಕ್ ಮಾಮಾಜಿಯವರೇ, ಮತ್ತೊಬ್ಬರು ಬಾಬುರಾವ್ ಚವ್ಹಾಣ್, ವಯಸ್ಸಿನಲ್ಲಿ ಕೆಲವರಾದರೂ ಕೂಡ ಮೊದಲ ಮಂತ್ರಿ ಆಗಿದ್ದರು ಬಾಬುರಾವ್ ಚವ್ಹಾಣ್ಜಿ ಅವರೇ, NR ನಾಯಕ್ सुप्रीम कोर्ट हाई कोर्ट लॉयर, NR नायक के बारे में मैं बातें करूँ NR नायक ऑर्डिनरी माणस का हाई कोर्ट लॉयर सुप्रीम कोर्ट लॉयर आज बंजारा भवन बंजारा संघेमय एक मोटो पिलर को जो आज वो मार्गदर्शन और लीगल बक्कड़ में काम करने वालों वो आज से टाइम कालीन आया है। हमारे NR नायक साहब जी और भाई मैडम भी वकील सर, JDS में मोट वाइस प्रेसिडेंट स्टेट व्यक्ति, राज्याध्यक्ष व्यक्ति, बेड़बेटा दी बिजनेसमैन घना वो तामेले अजो को हमारो सिद्धिया नायक काय बात तो गोरमाटी रो गदर क्या मारा तेलंगाना रो गदर कागज वो न पुलिस स्टेशन पुलिस मारे मिले जो देख मिले साहब और माइक हाल मिले जो देख मिले साहब कैसे बात तो कद अत्याचार होते थे कद छोरी बेटी ऊंची भी तांडी अत्याचार हो तो सिद्धिन पहला आवाज उठाड़ा सिद्धिया नायक आज बेंगलुरु बंजारा भवन रोड को तो BT ललिता नायक भाई, शंकर नायक, डॉक्टर शंकर नायक, सिद्धिया नायक घणो मोटो कॉन्ट्रीब्यूशन मजापा वाते करो ने इर बारे में कने वाते करिया घणो मोटो काम अजो को हमारो धर्मराज आपनो जमाई थते हो राम भगवान राम करे देना वो कॉर्पोरेशन में मोटो इंजीनियर होतो वतबी ಒಂದು एरिया में वतबी आपण गुडी कर मेरे तुम्हारे एरिया में 1-3 करोड़ घालन मोटो गुडी कर मेरे ವತಿಯಿಂದ ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸನ್ನಿಧಾನ ವಿಷಯಗಳಂತ ಪೂಜ್ಯರಿಗೆ ಅವರ ಪಾದಗಳಿಗೆ ನಮಿಸುತ್ತಾ ಈಗಾಗಲೇ ನಮ್ಮ ಭಾಗದ ಹಿರಿಯ ಮಂತ್ರಿಗಳಾದಂಥ ಮಾಜಿ ಹಿರಿಯ ಮಂತ್ರಿಗಳಾದಂಥ ರೇವನಾಯಕರು ಮಾತಾಡಿದ್ದಾರೆ, ಮಾಜಿ ಸಂಸ್ಥಾನದಂಥ ಸನ್ಮಾನ್ಯ ಉಮೇಶ್ ಜಾಧವ್ ಜಿಯವರು ಮಾತಾಡಿದ್ದಾರೆ, ಮಾಜಿ ಮಂತ್ರಿಗಳಾದಂಥ ಬಾಬುರಾವ್ ಚವ್ಹಾಣ್ ಅವರು ಮಾತಾಡಿದ್ದಾರೆ, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರಾದಂಥ NR ನಾಯಕರು ಮಾತಾಡಿದ್ದಾರೆ ಮತ್ತು ವೇದಿಕೆ ಮೇಲೆ ಮಿತ್ರರಾದಂಥ ವಿಠಲ್ ಜಾಧವ್ ಮಿತ್ರರಾದಂಥ BB ನಾಯಕ್ ಅವರು ಮತ್ತು ಪ್ರೇಮ್ ಕುಮಾರ್ ರಾಠೋಡ್ ಅವರು ಇನ್ನಿತರ ಎಲ್ಲ ಯಾರು ಭಕ್ತಿ ಮಾಡ್ತಾರೆ ಅವ್ರಿಗೆ ದರ್ಶನ ಮಾಡ್ತಾರೆ। ಆ ರೀತಿ ಕನಕದಾಸನ ಜಾತಿ ನೋಡಿಲ್ಲ ಕೃಷ್ಣ ಪರಮಾತ್ಮ, ಕನಕದಾಸಿಗೆ ಅಲ್ಪ ಹಿಂದಿನ ಭಾಗದಲ್ಲಿ ದರ್ಶನ ಕೊಟ್ಟರು। ಬೇಡರ್ ಗಣಪದ ಶಿವ ಜಾತಿಯಿಂದ ಧರ್ಮ ನೋಡಿಲ್ಲ, ಬೇಡರ್ ಗಣಪದ ಶಿವ ದರ್ಶನ ಕೊಟ್ಟರು। ಹಾತಿರಾಮ್ ಮಹಾರಾಜರು ಮಹಾ ತಪಸ್ವಿ, ಅಂತ ಮಹಾ ತಪಸ್ವಿಗೆ ವಿಷ್ಣು ಪರಮಾತ್ಮ ಕೃಷ್ಣ ಅನ್ರಿ ರಾಮ ಅನ್ರಿ ಎಲ್ಲ ಅವತಾರ ಒಂದೇ, ತಿರುಮಲ ತಿರುಪತಿ ಭಗವಾನ್ ಅವ್ರಿಗೆ ದರ್ಶನ ಕೊಟ್ಟಾಗ ಅವರು ಕೈ ಬೇಡಬಹುದಾಗಿತ್ತು, ನಾನು ಜಗತ್ತಿನ ರಾಜ ಆಗ್ತೀನಿ ಅಂತ ಬೇಡಬಹುದಾಗಿತ್ತು। ಏನ್ರಿ ನಾಯಕ್ ಸಾಬ್ರೆ NR ನಾಯಕ್ ಜಗತ್ತಿನ ರಾಷ್ಟ್ರಪತಿ ಆಗ್ತೀನಿ ಕೇಳಬಹುದಾಗಿತ್ತು, ಮಹಾರಾಜ ಸ್ಥಾನ ಕೇಳಬಹುದಾಗಿತ್ತು,
ಅವ್ರನ್ನ ಬಹಳಷ್ಟು ಬಂಗಾರ ಕೇಳುವಾಗ ಆಯ್ತು, ಬೆಳ್ಳಿ ಕೇಳುವಾಗ ಆಯ್ತು, ಸಂಪತ್ತು ಕೇಳುವಾಗ ಆದ್ರೆ ಏನು ಕೇಳಿಲ್ಲ. ಅವ್ರಿಗೆ ವಿನಾಯಕರೇ ನನಗೆ ಬಾಲಾಜಿ ಅಂತ ಹೇಳ್ತಾರೆ, ಬಾಲ ದೇವರಂತೀನಿ ಅಂತ ಕೇಳಿದ್ರು. ಇದು ಸಾಮಾನ್ಯ ಮಾತಲ್ಲ. ಅದಕ್ಕೆ ಈ ಒಂದು ನಾನ್ ಪಾಲಿಟಿಕಲ್ ಪ್ರೋಗ್ರಾಮ್ ಅದ. ಈ ಒಂದು ಫಂಕ್ಷನ್ದಲ್ಲಿ ಒಂದ್ ಮಾತು ಹೇಳಬಯಸ್ತೀನಿ ನಾನು. 371ನೇ ಕಲಂ ಹೋರಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಮ್ಮ ಮುಖ್ಯಮಂತ್ರಿ ಇದ್ರು, ಮತ್ತ ರೇವು ನಾಯಕ್ ಮಂತ್ರಿ ಇದ್ರು. ನಮ್ದು ಹೋರಾಟ ತೀವ್ರ ಸ್ವರೂಪ ನಡೆದಾಗ ನಮ್ದು ದಿಲ್ಲಿಗೆ ಡೆಲಿಗೇಷನ್ ಹೋಗುವಂತ ಪರಿಸ್ಥಿತಿ ನಮ್ಗ ರೇವು ನಾಯಕರು ಅವಕಾಶ ಕೊಟ್ಟು ವೈಜನಾಥ್ ಪಾಟೀಲ್ ಹೋಗಿದ್ರು. ಅಲ್ಲ ಪ್ರಧಾನ ಮಂತ್ರಿ ಮತ್ತು ಗೃಹ ಮಂತ್ರಿ ಮೇಲೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಇತ್ತು. ನಮ್ಮ ಹೆಸರು ಇದ್ದಿಲ್ಲ ಅಲ್ಲಿ. ಅದಕ್ಕೆ ರೇವು ನಾಯಕರು ಯಾಕೆ ನೆನೆಸ್ತೀನಿ ಅಂದ್ರ ಪಕ್ಷದಿಂದ ನೋಡಲ್ಲ ಯಾರಿಗೂ. ನಮ್ಮ ಪಕ್ಷದಿಂದ ಯಾರಿಗೂ ನೋಡಲ್ಲ. ಖರ್ಗೆ ಸಾಬ್ರಿಗೆ ಪಕ್ಷದಿಂದ ನೋಡಲ್ಲ, ನಮ್ಮ ನಾಯಕರಂತ ನೋಡ್ತೀವಿ. ಧರ್ಮಸಿಂಗ್ ಪಕ್ಷದಿಂದ ನೋಡಿ ನಮ್ಮ ನಾಯಕರಂತ ನೋಡ್ತೀವಿ. ವೀರೇಂದ್ರ ಪಾಟೀಲ್ ಅವರು ನಮ್ಮ ನಾಯಕರಂತ ನೋಡ್ತೀವಿ, ಪಕ್ಷದಿಂದ ನೋಡಲ್ಲ. ಅದನ್ನ ರೇವು ನಾಯಕರು ಏನಂದ್ರು, ಅಲ್ಲಿ ಡೆಲಿಗೇಷನ್ ಹೋಗ್ತೀವಿ, ಏ ಹಮಾರೆ ಭಾಗ್ ಕೆ ಮಿನಿಸ್ಟರ್ ಅಂದ್ರು, ಕರ್ನಾಟಕಕ್ಕೆ ಮಿನಿಸ್ಟರ್ ಏನು ಅಂತ ಹೇಳಿ ನನಗೆ ಒಳಗೆ ಬಿಟ್ಟರು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, ಇತಿಹಾಸ ಯಾರು ಬರೀತಾರೆ ಇತಿಹಾಸ ಸೃಷ್ಟಿ ಮಾಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕ್ ಸಾಹೇಬ್ರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, ಅವರು ರೇವು ನಾಯಕ್ ಸಾಹೇಬ್ರು ಇದ್ದಿಲ್ಲ ಅಂದ್ರೆ ಗೊತ್ತಾಗ ನಮ್ಮ ಲಿಸ್ಟ್ನಾಗ ಹೆಸರು ಇದ್ದಿಲ್ಲ, ನಾವು ಹೋಗ್ತಿದ್ದಿಲ್ಲ. ಡೆಲಿಗೇಷನ್ ಇಂದ ಹಂಗೆ ಬರ್ತಿದ್ದ. 2 ಸಲ ಡೆಲಿಗೇಷನ್ ಹೋಗಿದ್ದೇವೆ ನಾವು. 2 ಸಲ ನಮ್ಗೆ ಬಹಳಷ್ಟು ಸ್ಪಂದನೆ ಸಿಕ್ತು, ಬಹಳ ಸ್ಪಂದನೆ ಕೊಟ್ಟರ. ಅದಕ್ಕೆ ನಮ್ಮ ಒಂದು ಗುಲ್ಬರ್ಗ ಏನದಲ್ಲ ಜಗತ್ತಿಗೆ ಹಿಂದುಲಾ ಕೊಟ್ಟದ ನಾಯಕ್ ನಾಯಕ್ ಸಭೆ. ಜಗತ್ತಿಗೆ ಹಿಂದುಲಾ ಕೊಟ್ಟಿದ್ದೀವಿ, ಕವಿರಾಜ್ ಮಾರ್ಗ ಗ್ರಂಥ ಕೊಟ್ಟಿದ್ದೀವಿ, ಜಗತ್ತಿಗೆ ಬಸವಾದಿ ನೇತೃತ್ವದಾಗ ನಾವು ಪಾರ್ಲಿಮೆಂಟ್ ಕೊಟ್ಟಿದ್ದೀವಿ, ದಾಸ ಸಾಹಿತ್ಯ ಕೊಟ್ಟಿದ್ದೀವಿ, ಸೂಫಿ ವಚನ ಸಾಹಿತ್ಯ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಜಗತ್ತಿಗೆ ಈ ಗುಲ್ಬರ್ಗ ಬೀದರ್ಲಿಂದ ಬಂಜಾರ ಸಮಾಜ ನಾಯಕತ್ವ ಕೊಟ್ಟಿದಂದ್ರೆ ಇಲ್ಲಿಂದೆ. ಮಾನ್ಯ ರೇವು ನಾಯಕರ, ನಮ್ಮ ಮಾನ್ಯ ಉಮೇಶ್ ಜಾಧವ್, ಮಾನ್ಯ ಬಾಬುರಾವ್ ಚವ್ಹಾಣ್ ಅವರು, ನಮ್ಮ ಪ್ರಭು ಚವ್ಹಾಣ್ ಬೀದರ್ಕರ, ಬಹಳಷ್ಟು ಜನ ಎಲ್ಲರಿಗೂ ಸ್ಮರಿಸಬೇಕು. ಯಾಕಂದ್ರೆ ಯಾವುದೇ ಒಂದು ಸಮಾಜದಲ್ಲಿ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ಪಕ್ಷಾತೀತವಾಗಿ ಸಂಘಟಿತವಾಗಿ ಒಂದು ಏನು ಕಾರ್ಯಕ್ರಮ ನಮ್ಮ ಬಿ ನಾಯಕರು ಹಮ್ಮಿಕೊಂಡ್ರ ಅವ್ರಿಗೆ ಏನಪ್ಪಾ ಅಂದ್ರೆ ಹಾತಿರಾಮ್ ಮಹಾರಾಜರ ಆಶೀರ್ವಾದ ಇರಲಿ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಒಳ್ಳೆ ನಮ್ಮ ಭಾಗಕ್ಕೆ ಮಾಡೋದ್ರಿಂದ ಒಳ್ಳೆ ಕೆಲಸಗಳನ್ನ ನೆನೆಸ್ತೀವಿ. ಇವತ್ತು ನಮ್ಮ MP ಸಾಹೇಬರು MP ಅವರು ಏನಿದ್ದರು, ಅವರು ತಮ್ಮ ಪೀಠದಲ್ಲಿ ಏನದಲ್ಲ ಏನ್ ಮಾಡಬೇಕಾಗಿತ್ತು ಅವ್ರು ಒಳ್ಳೇದಾಗಿ ಫೈಟ್ ಮಾಡ್ಯಾರ. ಅದೇ ರೀತಿಯಾಗಿ ರೇವು ನಾಯಕರು ತಮ್ಮ ಪೀರಿಯಡ್ ನಲ್ಲಿ ಐತಿಹಾಸಿಕವಾದಂತ ಬಂಜಾರ ಸಮಾಜಕ್ಕೆ ಒಂದು ಕ್ರಾಂತಿಕಾರಿ ಕೆಲಸ ಮಾಡಿದ್ದು ಮರಿಬಾರ್ದು. ಯಾರೇ ಮಾಡಿರೋದನ್ನ ನಾವು ನೆನೆಸೇಬೇಕು, ಮಾಡಿದವ್ರಿಗೆ. ಗ್ರಂಥಾಲಯ ಮಂತ್ರಿ ಇದ್ದಂತ ಬಾಬುರಾವ್ ಚವ್ಹಾಣ್ ಅವರು ವಿಮೋಚನಾ ದಿನಾಚರಣೆಗೆ ಬರ್ತಿರೋದು ಸಂದರ್ಭದಲ್ಲಿ ಮುಟ್ಟಿನೇ ಆಗಿದ್ದಿಲ್ಲ, ಅವಾಗ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತುಗಳನ್ನ ಟೈಮ್ ಆಗ್ಯದ. ಅದಕ್ಕೇನಲ್ಲ, ಈಗ ಸಂತ ಹಾತಿರಾಮ್ ಮಹಾರಾಜರು ಏನಲ್ಲ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕೇವಲ ಬಂಜಾರ ಸಮಾಜ ಮಹಾರಾಜರಲ್ಲ, ಸಮಸ್ತ ಮಾನವ ಜನಾಂಗ ಯಾವ ರೀತಿ ನಾವು ಎಲ್ಲ ಋಷಿಗಳಿಗೆ ನೆನೆಸ್ತೀವಿ, ಎಲ್ಲ ಮಹಾಪುರುಷರಿಗೆ ನೆನೆಸ್ತೀವಿ, ಆ ರೀತಿ ನಾವೆಲ್ಲ ಈ ಒಂದು ಸಂತ ಹಾತಿರಾಮ್ ಬಾಲಾಜಿ ಮಹಾರಾಜರಿಗೆ ನಾವು ನೆನೆಸ್ಬೇಕು. ಅವ್ರ ಪುಣ್ಯ ಸ್ಮರಣೆ ಇವತ್ತ. ಅದಕ್ಕೆ ಆ ಒಂದು ಈ ಒಂದು ಪುಣ್ಯ ದಿವಸ ನಮ್ಗೆ ಅವ್ರ ಆಶೀರ್ವಾದ ಸಿಗ್ಲಿ, ಮತ್ತೆ ಎಲ್ಲರೂ ಈ ಆಶೀರ್ವಾದ ಸಿಗ್ಲಿ. ಎಲ್ಲರೂ ಚುನಾವಣೆಗಳು ಬರ್ತಾ ಹೋಗ್ತಾವ. ಇಂದಿರಾ ಗಾಂಧಿ ಸೋತಾರ, ದೇವೇಗೌಡ ಸೋತಾರ, ಏನು ವೀರೇಂದ್ರ ಪಾಟೀಲ್ ಸೋತಾರ, ಎಲ್ಲಾದ್ರೂ ಸೋಲು ಗೆಲುವು ಇರ್ತವ. ಅದಕ್ಕೆ ಎಲ್ಲರಿಗೆ ಅವಕಾಶಗಳು ಬರ್ತಾವ. ಅದಕ್ಕೆ ಎಲ್ಲರೂ ಅವಕಾಶ ಬಂದಾಗ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಸಮಸ್ತ ಜನಾಂಗದ ಕಲ್ಯಾಣ ಕೆಲಸ ಮಾಡಿದ್ರಿ, ಮುಂದೆ ಮಾಡಿ ಹಾರೈಸ್ತಾ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಕಲಬುರಗಿ ಬಂಜಾರ ಸೇವಾ ಸಂಘ ಮತ್ತು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘಕ್ಕೆ ನಾನು ಧನ್ಯವಾದ ಸಲ್ಲಿಸಿ ಮತ್ತೊಂದು ಸಾರಿ ನಂತರ ಸಂತ ಹಾತಿರಾಮ್ ಮಹಾರಾಜರಿಗೆ ನಾನು ನಮನ ಸಲ್ಲಿಸ್ತೀನಿ. ಅನೇಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ತಿಳ್ಕೊಬೇಡ್ರಿ, ನಮ್ಮ ಭಾಷೆ ಬರೇ ಬರ್ತದ, ಮಂದಿಗೂ ಬಂದಾಗ ಯಾಕೆಂದ್ರೆ ಅವ್ರಿಗೂ ಗೊತ್ತಾಗ್ಲಿ ಅಂತ ನಾನು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡ್ರಿ. ಸರ್, 495ನೇ ವರ್ಷದ ಹಾತಿರಾಮ್ ಬಾಬಾ ಅವ್ರದ್ದು ಪುಣ್ಯಸ್ಮರಣೆ ಕಾರ್ಯಕ್ರಮ ಹೋದ ವರ್ಷನೂ ನಾವು 494ನೇ ಇಸ್ವಿಗೆ ಮಾಡಿದ್ದೀವಿ. ಆದರೆ ನಮ್ಮ ಹಂತದಲ್ಲೇ ನಾವು ಮಾಡಿದ್ದೀವಿ. ನಮ್ಮ ಕಾರ್ಯಾಧ್ಯಕ್ಷ ವಿಠಲ್ ಸಾಹೇಬರಿಗೆ ಗೊತ್ತಿದೆ, ಅವರು ಬಂದಿದ್ದರು, ಎಲ್ಲರೂ ಬಂದಿದ್ದರು. ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋಣ ಅಂತ ಬಂದಿವಿ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಎರಡು ಮಾತಾಡಿ ಹೋದ್ರು ನಮ್ಮ ರೇವನಾಯ್ ಸಾಹೇಬರು ಮತ್ತು ಮಾಜಿ ಲೋಕಸಭಾ ಸಂಸದರಾದ ಉಮೇಶ್ ಜಾಧವ್ ಸಾಹೇಬರು ಇದ್ದಾರೆ. ಎಲ್ಲ ನಾಯಕ್ ಸಾಹೇಬರು ಈಗಾಗಲೇ ತಮಗೆ ವಿಸ್ತಾರವಾಗಿ ಮಾತಾಡಿದ್ದಾರೆ.
ಮತ್ತು ರಾಜ್ಯ ಅಧ್ಯಕ್ಷರು ಹಾಗೂ ಉಚ್ಚ ನ್ಯಾಯಾಲಯದ ಖಾದ್ಯ ವಕೀಲರು ಇದ್ದಾರೆ ಅವರು. ಹಾಗೆ ಅವರ ಜೊತೆ ಧರ್ಮರಾಜ್ ಬಂದಿದ್ದಾರೆ. ಮೇಲಾಗಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದ HD ಸಿದ್ದಣ್ಣಯ್ಯನವರು ಬಂದಿದ್ದಾರೆ. ಮೇಲಾಗಿ ನಮ್ಮ ಹೋರಾಟದ 371 ಆರ್ಟಿಕಲ್ದ ಹೋರಾಟ ಸಮಿತಿಯ ಮತ್ತು ಹೋರಾಟಗಾರರಾದ ಲಕ್ಷ್ಮಣ ದಸ್ತಿ ಸಾಹೇಬರನ್ನು ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಪ್ರೇಮ್ ಕುಮಾರ್ ರಾಠೋಡ್ ವಿಭಾಗೀಯ ಸಂಚಾಲಕರಿದ್ದಾರೆ. ನಮ್ಮ ಹೊಸಪೇಟೆ ವಿಜಯನಗರ ಹೊಸಪೇಟೆ ಡಿಸ್ಟ್ರಿಕ್ಟ್ನಿಂದ ಬಂದಂಥ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷರು ಲಾಲ್ಯ ನಾಯ್ಕ್ ಇದ್ದಾರೆ. ಪಕ್ಕಕ್ಕೆ ಸುರೇಶ್ ಜಾಧವ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಿದ್ದಾರೆ. ಈಗಾಗಲೇ ಬಂದು ಹೋಗ್ತಾರೆ ಕಾಣ್ತಾರೆ ನಮ್ಮ ಸುನೀಲ್ ಅವರು ಸರ್ಕಾರಿ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಬಂದಿದ್ದರು. ಹಾಗೆ ನಮ್ಮ 21 ಜನರ ಟೀಮ್ ಇದೆ, ಅವರು ಬಂದಿದ್ದಾರೆ ಹಿಂದುಗಡೆ. ಮೇಲಾಗಿ ನಮ್ಮ ತಾಲೂಕಾ ಘಟಕದ ಅಧ್ಯಕ್ಷರು ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಈಗಾಗಲೇ ನಮ್ಮ ಸನ್ನತ್ ಕುಮಾರ್ ಅವರು ಹಾತಿರಾಮ್ ಬಾಬಾ ಬಗ್ಗೆ ಹೇಳಿದರು. ಅದೇ ರೀತಿ ನಮ್ಮ ಚೌಹಾಣ್ ಸಾಹೇಬರು ಹೇಳಿದರು. ಈಗ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಷಯ ಏನಂದರೆ, ಹಾತಿರಾಮ್ ಬಾಬಾ ಅವರು 36 ವರ್ಷ ಸತತ ತಪಸ್ಸು ಮಾಡಿ ಬಂದರು. ಬರ್ತಾ ಬರ್ತಾ ಅವರು ಕಡಿ 12 ವರ್ಷ ತಿರುಮಲ ದೇವಸ್ಥಾನ ಗುಡ್ಡದ ಮೇಲೆ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡ್ತಾ ಮಾಡ್ತಾ ಅಲ್ಲಿನೂ 12 ವರ್ಷ ದೇವರು ಸಿಕ್ಕಿಲ್ಲ ಅವರಿಗೆ. ಅವರು ವಿಚಾರ ಮಾಡಿದ್ರು, ಇದಂತಪ್ಪ ಟೋಟಲ್ 36 ವರ್ಷ ತಪಸ್ಸು ಮಾಡೀನಿ, ತಪಸ್ಸು ಮಾಡಿದ್ರು ನನಗೆ ದೇವರು ಸಿಕ್ಕಿಲ್ಲ. ನಾಯಂತ ಭಕ್ತ ಅವನಂತ ದೇವರಿಗೆ ಒಂದು ಭಕ್ತದ್ದು ತಪಸ್ಸು ಮಾಡಿದವರಿಗೆ ಕರುಣೆ ಬರ್ತಾ ಇಲ್ಲ ಅಂದರೆ ಅವನೇ ದೇವರು, ನಾಯಾರ ಭಕ್ತ ಅಂತ ಎದ್ದು ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ತಾನ, ದಾರಿನಾಗ ಒಬ್ಬ ಬಾಲಕ್ ಸಿಗ್ತಾನೆ. ಬಾಲಕ್ ಹೇಳ್ತಾನ, ಬಾಬಾಜಿ ಎಲ್ಲಿ ಹೊಂಟಿದ್ಯಪ್ಪ ಅಂತಾನ. ದೇವರ ಹತ್ರ ಹೊಂಟಿನಪ್ಪ, 36 ವರ್ಷ ನಾನು ಕಠಿಣ ತಪಸ್ಸು ಮಾಡಿದ್ರು ನನಗೆ ದೇವರು ಸಿಕ್ಕಿಲ್ಲ. ನಾನಂತ ಭಕ್ತ ಅವನಂತ ದೇವರ, ಅದಕ್ಕೆ ನಾನು ದೇವರು ಎಲ್ಲಿ ಸಿಗ್ತಾನಂತ ಅಲ್ಲೇ ಹೊರಡ್ತಾ ಇದ್ದೀನಿ ಅಂತಾನೆ. ಅದ್ರ ಕೇಳಿ ಏನು ಕೇಳ್ತಿ ಕೇಳು ಅಂತಾನೆ. ನೀವು ವರ ಏನು ಕೇಳ್ತಿ ಕೇಳು ಬರ್ತಾನೆ, ಏನು ಕೇಳ್ತಿ ಕೇಳಂತಾನೆ. ಅದಕ್ಕೆ ಅವನು ಅಂತಾನೆ, ನಾನು 36 ವರ್ಷ ತಪಸ್ಸು ಮಾಡ್ತೀನಿ, ನೀನು ಬಾಲಕಿದ್ಯಪ್ಪ, ನೀನು ಏನು ಕೇಳಿ ಅಂತಾನೆ. ಕಡೆಗೆ ನೀನು ದೇವರನ್ನೇ ಹಂಗಿದ್ದ ಹೇಳಂತಾನೆ. ಆವಾಗ ಅವರು ಬಾಬಾಜಿಯವರು ತನ್ನ ಭಾವನೆ ಹೇಳ್ತಾರೆ. ಸರ್, ಇಮ್ಯಾಜಿನ್, ದೇವರ 4 ಕೈ ಇರ್ತಾವ, ಇದು ಇರ್ತಾವ, ಶಂಕರ ಚಕ್ರ ಗದಾ ಹಸ್ತ ಎಲ್ಲ ಇರ್ತಾವ, ಮುಕುಟ್ ಇರ್ತದ, ಕಿರೀಟ ಇರ್ತದ, ಕೊಳ್ಳಾಗ ವಜ್ರದ ಹಾರ ಇರ್ತದ, ಅಂತ ನನ್ನ ದೇವರಿದ್ದೆ ಅಂತಂದ. ಹೌದಾ? ಆದರೆ ಹಿಂತಿರುಗಿ ನೋಡೋಣ. ಹಿಂತಿರುಗಿ ನೋಡಿದ ತಕ್ಷಣ ಶ್ರೀ ಹರಿ ವಿಷ್ಣು ವೆಂಕಟೇಶ್ವರ ಪ್ರತ್ಯಕ್ಷ ಆಗ್ತಾನೆ. ಅವಾಗ ಬಾಬಾ ಅಂತಾನ, ಧನ್ಯವಾದ ಪ್ರಭು, ನಾನು ಧನ್ಯವಾದೆ, ನನ್ನ ತಪಸ್ಸಿಗೆ ನೀನು ಮೆಚ್ಚಿ ನನಗೆ ದರ್ಶನ ಕೊಟ್ಟೆ, ಧನ್ಯವಾದ ತನ್ನ ಮಸ್ತಕ ಅವರ ಕಾಲಿನಲ್ಲಿ ಇರ್ತಾನೆ. ಅವಾಗ ಪ್ರಭು ಹೇಳ್ತಾರ, ಇರ್ಲಿ ಬಾಬಾ, ನೀವು ವರದಾನ ಏನು ಕೇಳ್ತಿ ಕೇಳಂತಾರ. ನಾ ವರದಾನ ಏನು ಕೇಳಂಗಿಲ್ಲ ಬಾಬಾ, ನಾವು ಒಂದೇ ವರದಾನ ಕೇಳೋದು, ಅದಕ್ಕೆ ನೀನು ಒಪ್ಬೇಕಂತಾನ. ಆಯ್ತು, ನಾನು ಒಪ್ಪಿಗೆ ಕೊಡ್ತೀನಿ ಅಂತಾನ. ಏನಿಲ್ಲ, ಯಾವಾಗ ನಾನು ನಿನಗೆ ನೆನೆಸ್ತೀನಿ ಅವಾಗ ನೀನು ನನಗೆ ಪ್ರತ್ಯಕ್ಷ ಆಗಬೇಕು, ಇದೇ ವರದಾನ. ಆಯ್ತಂತಾನ. ಅದು ವರದಾನ ಕೊಟ್ಬಿಡ್ತಾನೆ. ನಂತರ ಬಾಬಾಜಿ ಇನ್ನೊಂದು ಹೇಳ್ತಾರೆ ಅವ್ರಿಗೆ, ನೋಡಪ್ಪ ದೇವರೇ, ನಾನು ನಿನಗೊಂದು ಹೆಸರು ಇಡಬೇಕಂತೀನಿ. ಏನು ಹೆಸರು ಇಡ್ತಿ ಇಡಪ್ಪ ಅಂತಾನ. ಏನಿಲ್ಲ, ನೀನು ನನಗೆ ಬಾಬಾದ ರೂಪದಲ್ಲಿ ಸಿಕ್ಕಿದ್ದಿ, ಸಣ್ಣ ಬಾಬಾದ ರೂಪದಲ್ಲಿ ಸಿಕ್ಕಿದ್ದಿ, ನಿನ್ನ ಹೆಸರು ಬಾಲಾಜಿ ಇಡ್ತೀನಿ ಅಂತಾನೆ. ಆಯ್ತಪ್ಪ ಬಾಲಾಜಿ ಇಡಂತಾನೆ. ಆ ದಿವಸದಿಂದ ಇಡೀ ಪ್ರಪಂಚದಲ್ಲಿ ಬಾಲಾಜಿ, ವೆಂಕಟೇಶ್ವರ, ತಿರುಪತಿ ಬಾಲಾಜಿ ಅಂತ ಹೋಗ್ತೀವಂತಾರೆ. ಈಗಲೂ ನಮ್ಮ ಬಂಜಾರ ಸಮಾಜದಲ್ಲಿ ಪ್ರತಿ ಇದು ಶ್ರಾವಣ ತಿಂಗಳಿನಲ್ಲಿ ಭೋಗ ಹಚ್ತೀವಿ. ತಿರುಪತಿ ಹೋದ ನಂತರ ಭೋಗ ಹಚ್ತೀವಿ. ಎಲ್ಲಿ ಹೋದ್ರಂದ್ರೆ ಬಾಲಾಜಿ ಭೋಗ ಅಷ್ಟು ಪ್ರಸಿದ್ಧ ಆಗಿದೆ. ನಂತರ ವಿಷ್ಣು ಭಗವಾನ್ ಅವರು ರಾಮಾವತಾರಿ, ದಶಾವತಾರಿ, ಅವರು ಭೇಟಿ ಆಗ್ತಾರೆ. ತಿರುಪತಿದು ರೈಟ್ ಸೈಡ್ ಮೇಲ್ಗಡೆ ಗುಡ್ಡ ಇದೆ ಒಂದು. ಆ ಗುಡ್ಡ ಮೇಲೆ ಹಾತಿರಾಮ್ ಬಾಬಾ ಅವ್ರದ್ದು ಮಠ ಇದೆ, ಈಗಲೂ ಇದೆ, ಸಾಕ್ಷಾತ್ ಈಗಲೂ ಇದೆ.
ಈಗಲೂ ಮಠ ಇದೆ. ನಮ್ಮ ಮಂದಿ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಉಳುಕಿದವರು ತಿರುಪತಿ ದೇವಸ್ಥಾನದ ದರ್ಶನ ಮಾಡಿ ತಿರುಗಿ ಹಾತಿರಾಮ್ ಬಾಬಾ ದರ್ಶನ ಮಾಡಿ ಬರ್ತಾರೆ. ಈಗಲೂ ಇದೆ. ಆ ಹಾತಿರಾಮ್ ಬಾಬಾ ಮಠದಲ್ಲಿ ಸಾಕ್ಷಾತ್ ವೆಂಕಟೇಶ್ವರು ಬಂದು ಪಗಡಿ ಆಡ್ತಾರೆ. ಪಗಡಿ ಅದು ಇದೆ ನೋಡ್ರಿ, ಆ ಫೋಟೋ ಇದೆ ನೋಡ್ರಿ, ಪಗಡಿ ಆಡ್ತಾರೆ.